ಬೆಳಗಾವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಮತ್ತೊಂದು ನೇಮಕಾತಿ ಅವ್ಯವಹಾರದ ಸುದ್ದಿ. ಇದು ರಾಜ್ಯದಲ್ಲಿ ಮತ್ತೊಂದು ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಹಟ್ಟಿ ಚಿನ್ನದ ಗಣಿ ಕಂಪನಿ ಹುದ್ದೆಗಳ ನೇಮಕಾತಿ ಬಗ್ಗೆ ಕೇಳಿಬಂದಿರುವಂತಹ ಅಪಸ್ವರ ಇದು. ಅರ್ಹತೆ ಇರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಏನ್ ನಡೀತಾ ಇದೆ ಹಾಗಾದ್ರೆ? ರಾಯಚೂರು ಜಿಲ್ಲೆ ಲಿಂಗಸಗೂರಿನಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪವನ್ನ ಮಾಡಲಾಗ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿತ್ತು. 37 ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದ ಚಿನ್ನದ ಗಣಿ ಕಂಪನಿ ಪ್ರಥಮ ದರ್ಜೆಯಲ್ಲಿ ಪಾಸಾದವರಿಗೆ ಮಾತ್ರ ಅರ್ಜಿ ಸಲ್ಲಿಕೆಗೆ ಅವಕಾಶ ಇತ್ತು. ನೇಮಕಾತಿ ಪಟ್ಟಿಯಲ್ಲಿ ಮಾತ್ರ ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆದಂತಹ ಹೆಸರು ರಾರಾಜಿಸ್ತಾ ಇತ್ತು. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಅಲ್ಲಿ ಗೋಲ್ಮಾಲ್ ನಡೆದಿದ್ಯಾ? ಇಂಥದ್ದೊಂದು ಗಂಭೀರವಾದ ಆರೋಪವನ್ನ ಮಾಡಲಾಗ್ತಾ ಇದೆ. ಅರ್ಹತೆ ಇರೋರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಉದ್ಯೋಗ ವಂಚಿತ ಅಭ್ಯರ್ಥಿಗಳೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಿನ್ನದ ಗಣಿ ಕಂಪನಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು, ನೇಮಕಾತಿ ರದ್ದು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕೆಇಎ ಮುಖಾಂತರ ನೇಮಕಾತಿ ಮಾಡಲು ಉದ್ಯೋಗ ವಂಚಿತ ಅಭ್ಯರ್ಥಿಗಳು ಈಗ ಆಗ್ರಹಿಸ್ತಾ ಇದ್ದಾರೆ. ಏನಿದು ಉದ್ಯೋಗ ಗೋಲ್ಮಾಲ್ ಕೇಸ್ ಅಂತ ನೋಡ್ತಾ ಹೋಗೋದಾದ್ರೆ, ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದ 37 ಟ್ರೈನಿ ಹುದ್ದೆಗಳಿಗೆ ಆಹ್ವಾನ ಬಂದಿರುತ್ತೆ. ಅದು ಕೂಡ ಕಳೆದ ಫೆಬ್ರವರಿಯಲ್ಲಿ 37 ಟ್ರೈನಿ ಹುದ್ದೆಗಳಿಗೆ 800 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆನ್ಲೈನ್ ಬಿಟ್ಟು ಆಫ್ಲೈನ್ ಅರ್ಜಿಯನ್ನ ಚಿನ್ನದ ಗಣಿ ಕಂಪನಿ ಕರೆದಿರುತ್ತೆ. 800 ಅರ್ಜಿಗಳಲ್ಲಿ ಮಾಹಿತಿ ನೀಡದೆ 544 ಅಭ್ಯರ್ಥಿಗಳ ಅರ್ಜಿ ವಜಾ ಮಾಡಲಾಗುತ್ತೆ. ಮೊದಲ ಸುತ್ತಿನಲ್ಲಿ 300 ಅರ್ಜಿಗಳು ಆಯ್ಕೆ ಮಾಡಿಕೊಂಡಿದ್ದಂತಹ ಕಂಪನಿ ಅದಾದ ಬಳಿಕ 95 ಅಭ್ಯರ್ಥಿಗಳು ಮಾತ್ರ ಸಂದರ್ಶನಕ್ಕೆ ಆಯ್ಕೆ ಮಾಡಿ ಆಹ್ವಾನವನ್ನ ನೀಡಲಾಗುತ್ತೆ. ಆಹ್ವಾನ ಸಂದರ್ಶನದ ಬಳಿಕ ಅಭ್ಯರ್ಥಿಗಳ ಅಂಕ ಪ್ರಕಟ ಮಾಡದೆ ಚಿನ್ನದ ಗಣಿ ಕಂಪನಿ ಮೋಸ ಮಾಡಿದೆ ಅಂತ ಈಗ ಆರೋಪ ಮಾಡಲಾಗ್ತಾ ಇದೆ. ನಮ್ಮ ಹಟ್ಟಿ ಚಿನ್ನದ ಗಣಿ ಅರ್ಜಿಯನ್ನು ಆಹ್ವಾನ ಮಾಡಿತ್ತು. ಅದರಲ್ಲಿ ಹಲವಾರು ನಮಗೆ ಸಂಶಯಗಳನ್ನು ನಾವು ಆಲ್ರೆಡಿ ವ್ಯಕ್ತ ಮಾಡಿದ್ವಿ ಸರ್. ಆರೋಪಗಳು ಬಂದ್ಬಿಟ್ಟು ಮೊದಲನೇದಾಗಿ ಅವರು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದು ಒಂದು ಗೌಪ್ಯವಾದ ನೇಮಕಾತಿಯಾಗಿದೆ. ಅದೇ ರೀತಿ ಅವರಲ್ಲಿ ದ್ವಂದ್ವವಾದ ನಿಲುವುಗಳಿವೆ. 60+ ಇರಬೇಕು ಪರ್ಸೆಂಟೇಜು, ಅವ್ರದ್ದಿಲ್ಲ ಸರ್. 59 ಇದ್ದವರು ಸಹ ತೊಗೊಂಡಿದ್ದಾರೆ. ಅದೊಂದು ಆರೋಪ. ಮತ್ತು ಮಹಿಳಾ ಮೀಸಲಾತಿ ಸರಿಯಾಗಿ ಕೊಟ್ಟಿಲ್ಲ, ಅದೊಂದು ಆರೋಪ. ಯಾವುದೋ ಸಂಸ್ಥೆಗಳಿಗೆ ಬಿಡ್ ಮಾಡಿ ಕೊಟ್ಟಿದ್ದಾರೆ, CBT ಅಂತೇಳಿ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಸರ್ಕಾರದಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳು ಅದೇ ರೀತಿ ನಡೀತಿದ್ದಾವೆ. ಬಟ್ ಆ ಮಾರ್ಕ್ಸನ್ನು ಯಾರಿಗೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅವರು. ಸರಿಯಾಗಿ ಹುಡುಗರಿಗೆ ಏನಪ್ಪ ಅಂತಂದರೆ ಅಭ್ಯರ್ಥಿಗಳಿಗೆ ಒಂದು ಹೆಲ್ಪ್ಲೈನ್ ನಂಬರ್ ಇಲ್ಲ. ನಾವು ಯಾರಿಗೆ ಅಂತ ಕೇಳಬೇಕು ಸರ್? ಇದು ನೇಮಕಾತಿ ರದ್ದುಗೊಳಿಸಬೇಕು, ಮತ್ತು ಪುನಃ ಫ್ರೆಶ್ ಆಗಿ ನೋಟಿಫಿಕೇಶನ್ ಆಗಬೇಕು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಎಷ್ಟೋ ಪ್ರಾಧಿಕಾರಗಳಿದಾವೆ, ಅವುಗಳಿಗೆ ಕೊಟ್ಟರೆ. ಹಟ್ಟಿ ಚಿನ್ನದ ಗಣಿಯು ಒಂದು ನಿಗಮ ಮಂಡಳಿಯಾಗಿದ್ದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತಂದುಕೊಡುವಂಥ ಸಂಸ್ಥೆಯಾಗಿದ್ದು, ಈ ಪರೀಕ್ಷೆಯನ್ನು ಇವರು ಆನ್ಲೈನ್ ಮುಖಾಂತರ ನೋಟಿಫಿಕೇಷನ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಬದಲು ಇವರು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಅಂತ ಹೇಳುತ್ತಾರೆ. ಮತ್ತು ಈ ನೇಮಕಾತಿಯಲ್ಲಿ 800 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 800ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮತ್ತು ಇದರಲ್ಲಿ 544 ಅಭ್ಯರ್ಥಿಗಳ ಅರ್ಜಿಯನ್ನು ವಜಾಗೊಳಿಸಿರುತ್ತಾರೆ. ನಾನಾ ಕಾರಣಗಳನ್ನು ನೀಡಿ 544 ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕಾರ ಮಾಡಿ ಕೇವಲ 300 ಅಭ್ಯರ್ಥಿಗಳ ಅರ್ಜಿಯನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಟೋಟಲ್ ಆಗಿ 95 ಅಭ್ಯರ್ಥಿಗಳು ಸಂದರ್ಶನಕ್ಕೆ ಆಯ್ಕೆ ಆಗಿದ್ದಾರೆ ಅಂತಂದು ಬಿಡುಗಡೆ ಮಾಡುತ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಅಲ್ಲಿ ಫಸ್ಟ್ ಕ್ಲಾಸ್ ಆದಂತವರಿಗೆ ಮಾತ್ರ ಅರ್ಜಿ ಹಾಕೋದಕ್ಕೆ ಅವಕಾಶ ಆಯಿತು, ಆದ್ರೆ ಆಯ್ಕೆ ಪಟ್ಟಿಯಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಬಂದಿರುವಂತಹ ಹೆಸರು ಸೆಕೆಂಡ್ ಕ್ಲಾಸ್ ಆದವ್ರದ್ದು ಹೆಸರು ಕೂಡ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ? ನಿಜಕ್ಕೂ ಕೂಡ ಅಲ್ಲಿ ಗೋಲ್ಮಾಲ್ ಆಗಿದೆಯಾ? ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವೀಣಾ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿ ಏನಿದೆಯೋ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂಥ ಏಕೈಕ ಚಿನ್ನದ ಗಣಿ ಅಂತ ಹೆಸರುವಾಸಿಯಾಗುತ್ತೆ. ಈ ಒಂದು ಚಿನ್ನದ ಗಣಿಯಲ್ಲಿ ಉದ್ಯೋಗ ಪಡೀಲಿಕ್ಕೆ ಮ್ಯಾನೇಜ್ಮೆಂಟ್ ಟ್ರೈನಿ ಅನ್ನೋಂಥ ಒಂದು ಹುದ್ದೆಗಾಗಿ ಕಳೆದ ವರ್ಷ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ನೋಟಿಫಿಕೇಶನ್ ಪ್ರಕಾರ 844 ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ಅರ್ಜಿ ಸಲ್ಲಿಕೆ ಮಾಡಿದಂಥ 844 ಜನರಲ್ಲಿ 544 ಅರ್ಜಿಗಳನ್ನು ಯಾವುದೇ ಕಾರಣ ಕೇಳದೇನೆ, ಕಾರಣ ನೀಡದೇನೆ ರದ್ದನ್ನುಗೊಳಿಸ್ತಾರೆ. ಕೇವಲ 300 ಅಭ್ಯರ್ಥಿಗಳು
ಮಾತ್ರ ಪರೀಕ್ಷೆಗೆ ಅವಕಾಶ ನೀಡ್ತಾರೆ. ಆ ಪರೀಕ್ಷೆ ನಡೆಸಿದಂತ CBT ಮುಖಾಂತರ ಪರೀಕ್ಷೆಯನ್ನು ನಡೆಸ್ತಾರೆ. ಆ CBT ಪರೀಕ್ಷೆಯನ್ನು ನಡೆಸಲಿಕ್ಕೂ ಕೂಡ ಬೇರೆ ಯಾವುದೋ ಒಂದು ಖಾಸಗಿ ಕಂಪನಿ ಜೊತೆ ಟೆಂಡರ್ ಒಪ್ಪಂದ ಮಾಡ್ಕೊಳ್ತಾರೆ. ಅದು ಕೂಡ ಯಾವುದೋ ಒಂದು ರೀತಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥದ್ದು ಅಭ್ಯರ್ಥಿಗಳ ಅಳುಲಾಗಿದೆ. ಆ ಒಂದು 300 ಅಭ್ಯರ್ಥಿಗಳ ಪೈಕಿ ಈಗ 93 ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಈಗಾಗಲೇ ಹಟ್ಟಿ ಚಿನ್ನದ ಗಣಿ ಬಿಡುಗಡೆ ಮಾಡಿದೆ. ಆ 1:3 ಅಡಿಯಲ್ಲಿ ಈ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆದರೆ ಈ ಒಂದು ಮ್ಯಾನೇಜ್ಮೆಂಟ್ ಟ್ರೈನಿಯ ಹುದ್ದೆಗೆ ನೋಟಿಫಿಕೇಶನ್ ಮಾಡಿದಾಗೆ ಖಂಡಿತವಾಗ್ಲೂ ಹೇಳುತ್ತೆ, ಇನ್ನೊಂದು ಕಡೆ ಸ್ಪಷ್ಟವಾಗಿ ಹೇಳುತ್ತೆ, ಕೇವಲ ಫಸ್ಟ್ ಕ್ಲಾಸ್ ಪಾಸ್ ಆದಂಥ ಇಂಜಿನಿಯರಿಂಗ್ ಪದವೀಧರರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ತನ್ನ ನೋಟಿಫಿಕೇಶನ್ನಲ್ಲಿ ಹೇಳುತ್ತೆ. ಆದರೆ ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳ ಹೆಸರನ್ನು ಕೂಡ ಆಯ್ಕೆ ಪಟ್ಟಿಯಲ್ಲಿ ಬಂದಿರೋದು ಅಭ್ಯರ್ಥಿಗಳಿಗೆ ಹತ್ತಾರು ರೀತಿಯ ಅನುಮಾನಕ್ಕೆ ಕಾರಣವಾಗಿದೆ. ಈ ಕುರಿತಂತೆ ಹಲವು ಬಾರಿ ಅಲ್ಲಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಕಂಪನಿ MD ಮತ್ತು ಅಲ್ಲಿರ್ತಕ್ಕಂಥ ಇಡಿಗಳ ಗಮನಕ್ಕೆ ತಂದಿದ್ದಾರೆ. ಈ ನೇಮಕಾತಿ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಬೇಕು ಅಂತ ಅಭ್ಯರ್ಥಿಗಳು ಹೋಗಿ ಕಂಪನಿ ಕೇಳಿದಾಗ ಯಾವುದೇ ರೀತಿಯಾದಂಥ ಮಾಹಿತಿಯನ್ನೇ ನೀಡ್ತಾ ಇಲ್ಲ. ಮತ್ತೆ ಯಾವುದೇ ಒಂದು ಸರ್ಕಾರದ ನೋಟಿಫಿಕೇಶನ್ ಮಾಡಿದಾಗ ಯಾವುದೇ ಕುಂದುಕೊರತೆ ಸಲುವಾಗಿ ಒಂದು ಡೆಸ್ಕ್ ಅಥವಾ ಹೆಲ್ಪ್ಲೈನ್ ನಂಬರ್ ಅನ್ನ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಹೆಲ್ಪ್ಲೈನ್ ನಂಬರ್ ಇಲ್ಲ, ಮತ್ತೆ ಯಾವುದೇ ಡೆಸ್ಕ್ ಇಲ್ಲ. ಯಾರು ಕೂಡ ಈ ಹುದ್ದೆಗಳ ನೇಮಕಾತಿ ಬಗ್ಗೆನೇ ಮಾತಾಡ್ತಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿರ್ತಕ್ಕಂಥ ನೌಕರರು ತಮಗೆ ಬೇಕಾದಂತ ಅಭ್ಯರ್ಥಿಗಳನ್ನ ಆಯ್ಕೆ ನೋಟಿಫಿಕೇಶನ್ ಅಲ್ಲಿ ಹೇಳಿರೋದು ಒಂದು, ಆಯ್ಕೆ ಪಟ್ಟಿಯಲ್ಲಿ ಆಗಿರೋದು ಮತ್ತೊಂದು. ಸೊ ಈಗ ಗಣಿ ಕಂಪನಿಯವರು ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಉದ್ಯೋಗ ವಂಚಿತ ಅಭ್ಯರ್ಥಿಗಳೇನಿದ್ದಾರೆ ಅವರ ಮುಂದಿರುವಂತಹ ಆಯ್ಕೆ ಏನು? ಹಾಗಾದ್ರೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತಲ್ವಾ? ಮುಂದಿನ ದಿನಗಳಲ್ಲಿ ಈ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗ್ತೇವೆ ಅನ್ನುವಂತ ಮಾತುಗಳನ್ನ ಅಭ್ಯರ್ಥಿಗಳು ಹೇಳ್ತಿದ್ದಾರೆ. ಆದ್ರೆ ಈವರೆಗೂ ಕೂಡ ಇನ್ನು ಹಟ್ಟಿ ಚಿನ್ನದ ಗಣಿ ಕಂಪನಿ ಏನಿದೆಯೋ ಈ ಒಂದು ನೇಮಕಾತಿಯ ಆಯ್ಕೆ ಪಟ್ಟಿಯ ಫೈನಲ್ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ವೀಣಾ, ಏನು ಯಾರ್ಯಾರ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ? ದೂರೇನಾದ್ರೂ ಕೊಟ್ಟಿದ್ದಾರಾ? ಈ ರೀತಿ ಆರೋಪ ಏನ್ ಮಾಡ್ತಿದ್ದಾರೆ, ಈ ರೀತಿ ಮೋಸ ಆಗಿದೆ, ಅವ್ಯವಹಾರ ಆಗಿದೆ ಅಂತ ದೂರೇನಾದ್ರೂ ಕೊಟ್ಟಿದ್ದಾರಾ? ಏನೇನಾಗ್ತಾ ಇದೆ? ಮೇಲ್ನೋಟಕ್ಕೆ ಯಾರ ವಿರುದ್ಧವೂ ಕೂಡ ಇಲ್ಲಿವರೆಗೆ ದೂರು ದಾಖಲಾಗಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಒಳ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಉನ್ನತ ಹುದ್ದೆಯಲ್ಲಿರುವವರೇ ಈ ಒಂದು ಭ್ರಷ್ಟಾಚಾರವನ್ನು ಮಾಡಿ ಅಥವಾ ದುಡ್ಡನ್ನು ಪಡೆದು ಸೆಕೆಂಡ್ ಕ್ಲಾಸ್ ಇದ್ದವರಿಗೂ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ತಮಗೆ ಬೇಕಾದಂಥ ಸಂಬಂಧಿಕರನ್ನು ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾತ್ರ ಈಗ ಕೇಳಿ ಬರ್ತಾ ಇದೆ. ವೀಣಾ, ಎಸ್ ಜಗನ್ನಾಥ್, ಈಗ ನಾವು ನೋಡ್ತಾ ಇದ್ದೀವಿ ಕಂಪನಿಯ ಮುಂಭಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿ, ಅಭ್ಯರ್ಥಿಗಳ ಕುಟುಂಬಸ್ಥರು ಇರಬೇಕು, ಉದ್ಯೋಗ ವಂಚಿತ ಅಭ್ಯರ್ಥಿಗಳು. ಸೊ ಅವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ವಾ ಗಣಿ ಕಂಪನಿ ಕಡೆಯಿಂದ? ಏನು ಹೇಳಿದ್ರು? ಬಂದು ಅಟ್ಲೀಸ್ಟ್ ಸಮಾಧಾನ ಮಾಡುವಂಥ ಪ್ರಯತ್ನನೂ ಆಗಲಿಲ್ವಾ? ಮೇಲ್ನೋಟಕ್ಕೆ ವೀಣಾ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದರೂ ಹೆಚ್ಚಿನ ಮಾಹಿತಿಯನ್ನ ಕೇಳಬೇಕಾದ್ರೆ ಬೆಂಗಳೂರಲ್ಲಿ MD ಇರ್ತಾರೆ, ಬೆಂಗಳೂರಲ್ಲಿ MDಗಳನ್ನು ಮಾತ್ರ ಸಂಪರ್ಕಿಸಬೇಕು. ನಮ್ಮ ಹತ್ರ ಈ ಒಂದು ನೇಮಕಾತಿ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಇಲ್ಲ. ಎಲ್ಲಾ ನೇಮಕಾತಿ ಪ್ರೋಸೆಸ್ ಏನೇ ಆದ್ರೂ ಕೂಡ ಬೆಂಗಳೂರು ಹಂತದಲ್ಲಿ ಆಗುತ್ತೆ ಅನ್ನುವಂತ ಹಾರಿಕೆ ಉತ್ತರನ್ನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಕೆಲ ಸಿಬ್ಬಂದಿಗಳು ಮತ್ತು ಸಂಬಂಧಿಕರು, ಅಭ್ಯರ್ಥಿಗಳು ಕಂಪನಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ, ಎಸ್, ಈಗ ಆಯ್ಕೆ ಪಟ್ಟಿಯಲ್ಲಿ ಏನು ಹೆಸರಿದೆ, ಆ ಹೆಸರು ಆಯ್ಕೆ ಮಾಡೋದ್ರ ಹಿಂದಿನ ಕಾರಣ ಏನು? ಹಾಗಾದ್ರೆ ಯಾವ ಉದ್ದೇಶ ಇತ್ತು ಅಂತ? ಯಾಕಂದ್ರೆ ಇಲ್ಲಿ ರೆಕಮೆಂಡೇಶನ್ಗೆ ತಗ್ಗಿ ಆ ಹೆಸರುಗಳನ್ನ ಆಯ್ಕೆ ಮಾಡಿದಾರಾ, ಅಥವಾ ಅಲ್ಲಿ ಹಣದ ವ್ಯವಹಾರ ಏನಾದರೂ ನಡೆದಿದ್ಯಾ? ಈ ಅಭ್ಯರ್ಥಿಗಳು ಏನಂತ ಆರೋಪ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳ ವಿರುದ್ಧ? ಆಯ್ಕೆಗೊಳ್ಳದೆ ಮತ್ತೆ ಅರ್ಜಿ ರಿಜೆಕ್ಟ್ ಗೊಂಡಂತ ಅಭ್ಯರ್ಥಿಗಳ ಆರೋಪ ಏನಂತಂದ್ರೆ ದೊಡ್ಡ ಮಟ್ಟದ ಹಣಕ್ಕೆ ಈ ಒಂದು ಹುದ್ದೆಗಳನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಕುರಿತಂತೆ ಯಾವುದೇವಾದಂತ ದಾಖಲೆಗಳು ಆ ಅಭ್ಯರ್ಥಿಗಳ ಬಳಿ ಇಲ್ಲ. ಹೀಗಾಗಿ ನೇಮಕಾತಿ ಪಟ್ಟಿಯನ್ನ ಅಂತಿಮಗೊಳಿಸಿದ ಬಳಿಕ ನಮ್ಮ ಮುಂದಿನ ನಡೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅನ್ನುವಂತ ಮಾತುಗಳು ಇಲ್ಲಿ ನೊಂದ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಜಗನ್ನಾಥ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ನೇಮಕಾತಿ ಹುದ್ದೆಯಲ್ಲಿ
ಬಹಳಷ್ಟು ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ ಅಂತ ಈಗ ಉದ್ಯೋಗ ವಂಚಿತ ಅಭ್ಯರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಂಪನಿಯ ಮುಂದೆಯೂ ಕೂಡ ಬಂದು ಪ್ರತಿಭಟನೆಯನ್ನ ಮಾಡಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಮತ್ತೊಮ್ಮೆ ಈ ಪ್ರೊಸೀಜರ್ ಆಗಬೇಕು ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದರೆ ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದ ಯಾರೂ ಕೂಡ ಬಂದು ರೆಸ್ಪಾನ್ಸ್ ಮಾಡೋದಕ್ಕೆ ರೆಡಿ ಇಲ್ಲ. ಹಟ್ಟಿ ಚಿನ್ನದ ಕಂಪನಿಯಿಂದ 37 ಟ್ರೇನಿ ಹುದ್ದೆಗಳಿಗೆ ಆಹ್ವಾನವನ್ನ ನೀಡಲಾಗಿರುತ್ತೆ. ಆದರೆ ಆಯ್ಕೆ ಪಟ್ಟಿಯಲ್ಲಿ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳ ಹೆಸರಿದೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.